ನಮಸ್ತೆ ಎಲ್ಲರಿಗೂ. ಲಕ್ಕಿ ಲೈಫ್ ಟಿಪ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಇಂದಿನ ಈ ಒಂದು ವಿಶೇಷ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆದರದ ಸ್ವಾಗತ. ಈ ಒಂದು ಗ್ರಹಗತಿಗಳ ಚಲನೆ ಮತ್ತು ನಕ್ಷತ್ರಗಳ ಬದಲಾವಣೆ ಜೀವನದ ಮೇಲೆ ಎಂತಹ ಮಹತ್ತರ ಪ್ರಭಾವ ಬೀರುತ್ತದೆ ಎಂಬುದು ನಮ್ಮೆಲ್ಲರಿಗೂ ತಿಳಿದಿರುವ ಒಂದು ವಿಷಯ. ಇಂದು ನಾವು ವಿಶೇಷವಾಗಿ ಈ ಮಕರ ರಾಶಿಯವರ ಬಗ್ಗೆ ಚರ್ಚಿಸಲಿದ್ದೇವೆ. 2026 ಏಪ್ರಿಲ್ ತಿಂಗಳು ಮಕರ ರಾಶಿಯವರ ಪಾಲಿಗೆ ಕೇವಲ ಒಂದು ತಿಂಗಳಲ್ಲ, ಇದೊಂದು ಸುವರ್ಣ ಕಾಲಘಟ್ಟ ಎಂದರೆ ತಪ್ಪಾಗಲಾರದು. ನಿಮ್ಮ ಜೀವನದ ಹಾದಿಯನ್ನೇ ಬದಲಿಸಬಲ್ಲ, ಇತಿಹಾಸದಲ್ಲೇ ನೀವು ಕಾಣದಂತಹ ಅಭೂತಪೂರ್ವ ಯಶಸ್ಸನ್ನು ತಂದುಕೊಡುವ ಶಕ್ತಿ ಈ ತಿಂಗಳಾಗಿದೆ. ಬಹಳ ದಿನಗಳಿಂದ ನೀವು ಪಡುತ್ತಿದ್ದ ಕಷ್ಟಗಳು, ಅನುಭವಿಸುತ್ತಿದ್ದ ಮಾನಸಿಕ ಒತ್ತಡಗಳು ಈಗ ದೂರವಾಗುವ ಸಮಯ ಹತ್ತಿರ ಬಂದಿದೆ. ಈ ತಿಂಗಳು ನಿಮಗೆ ಎಷ್ಟು ಅದೃಷ್ಟದಾಯಕವಾಗಿದೆ ಎಂದರೆ, ನೀವು ಕೈ ಹಾಕಿದ ಪ್ರತಿಯೊಂದು ಕೆಲಸದಲ್ಲೂ ವಿಜಯಮಾಲೆ ನಿಮ್ಮ ಕೊರಳನ್ನು ಅಲಂಕರಿಸಲಿದೆ. ಜೀವನದಲ್ಲಿ ದೊಡ್ಡ ಮಟ್ಟದ ಬದಲಾವಣೆಗಳು ಸಂಭವಿಸಲಿವೆ. ನೀವು ಹಿಂದೆಂದೂ ಅನುಭವಿಸದಂತಹ ಈ ಸುಖ, ಶಾಂತಿ ಮತ್ತು ಸಮೃದ್ಧಿಯನ್ನು ಈ ಸಮಯದಲ್ಲಿ ಕಾಣಲಿದ್ದೀರಿ. ಈ ತಿಂಗಳ ಸಕಾರಾತ್ಮಕ ಫಲಿತಾಂಶಗಳ ಆಧಾರದ ಮೇಲೆ ನೀವು ಭವಿಷ್ಯದಲ್ಲಿ ಬಹಳ ಎತ್ತರಕ್ಕೆ ಬೆಳೆಯಲಿದ್ದೀರಿ. ನಿಮ್ಮ ಮನಸ್ಸಿಗೆ ಅತ್ಯಂತ ನಿರಾಳತೆ ಮತ್ತು ಪರಿಸ್ಥಿತಿಯು ನಿಮಗೆ ಅನುಕೂಲಕರವಾಗಿರುವುದನ್ನು ನೀವು ಸ್ಪಷ್ಟವಾಗಿ ಗಮನಿಸುತ್ತೀರಿ. ಈ ಗ್ರಹಗಳ ಬೆಂಬಲ ಮನುಷ್ಯನಿಗೆ ದೊರೆತಾಗ ಅಸಾಧ್ಯವಾದುದು ಯಾವುದೂ ಇಲ್ಲ. ಅದೇ ರೀತಿ ಗ್ರಹಗಳು ವಿರುದ್ಧವಾಗಿದ್ದಾಗ ಎಷ್ಟೇ ಪ್ರಯತ್ನಿಸಿದರೂ ಸಮಸ್ಯೆಗಳು ಬೆನ್ನು ಬಿಡುವುದಿಲ್ಲ. ಹಾಗಾಗಿ ಗ್ರಹಗಳ ಈ ಒಂದು ಸಂಚಾರ ನಿಮಗೆ ಲಾಭ ತರುತ್ತಿದೆಯೇ ಅಥವಾ ಇಲ್ಲವೇ ಎಂಬುದನ್ನು ಅರಿತುಕೊಳ್ಳುವುದು ಬಹಳನೇ ಮುಖ್ಯ. ನಿಮ್ಮ ಜೀವನದಲ್ಲಿ ಯಾವಾಗ ಒಳ್ಳೆಯ ಸಮಯ ಬರುತ್ತೆ, ಯಾವಾಗ ಎಚ್ಚರಿಕೆಯಿಂದ ಇರಬೇಕು ಮತ್ತು ಸಮಸ್ಯೆಗಳಿಗೆ ಪರಿಹಾರವೇನು ಎಂಬ ಬಗ್ಗೆ ನೀವು ಯಾವಾಗಲೂ ಜಾಗೃತರಾಗಿರಬೇಕು. ಒಂದು ವೇಳೆ ನೀವು ಜೀವನದಲ್ಲಿ ಯಾವುದಾದರೂ ದೊಡ್ಡ ಸಮಸ್ಯೆಯಿಂದ ಬಳಲುತ್ತಿದ್ದರೆ ಅಥವಾ ನಿಮ್ಮ ಭವಿಷ್ಯದ ಬಗ್ಗೆ ಗೊಂದಲಗಳಿದ್ದರೆ, ನಿಮ್ಮ ಜನ್ಮ ದಿನಾಂಕ, ಹುಟ್ಟಿದ ಸಮಯ ಮತ್ತು ಸ್ಥಳದ ವಿವರಗಳೊಂದಿಗೆ ಜ್ಯೋತಿಷ್ಯದ ಸಲಹೆ ಪಡೆಯುವುದು ಉತ್ತಮ. ನಿಮ್ಮ ಹಸ್ತದ ರೇಖೆಗಳ ಮೂಲಕವೂ ನಿಮ್ಮ ಭವಿಷ್ಯದ ಬಗ್ಗೆ ನಿಖರವಾದ ಮಾಹಿತಿ ತಿಳಿಯಬಹುದು. ಈಗ ಏಪ್ರಿಲ್ ತಿಂಗಳಿನಲ್ಲಿ ಗ್ರಹಗಳ ಸ್ಥಿತಿ ಹೇಗೆ ಬದಲಾಗಲಿದೆ ಮತ್ತು ಅದು ನಿಮ್ಮ ಮೇಲೆ ಹೇಗೆ ಪ್ರಭಾವ ಬೀರುತ್ತದೆ ಎಂಬುದನ್ನು ವಿವರವಾಗಿ ನೋಡೋಣ. ಈ ಗ್ರಹಗಳ ಈ ಸ್ಥಾನಪಲ್ಲಟವೇ ನಿಮ್ಮ ಯಶಸ್ಸಿನ ಗುಟ್ಟು. ಮೊದಲನೆಯದಾಗಿ, ಏಪ್ರಿಲ್ 2ರಂದು ಮಂಗಳ ಗ್ರಹವು ತನ್ನ ಸ್ಥಾನವನ್ನು ಬದಲಾಯಿಸಲಿದೆ. ಮಂಗಳನು ನಿಮ್ಮ ರಾಶಿಯ ಲಾಭದ ಮನೆಯ ಅಧಿಪತಿಯಾಗಿದ್ದಾನೆ. ಅಂತಹ ಮಂಗಳನು ಈ ತೃತೀಯ ಭಾವಕ್ಕೆ ಪ್ರವೇಶ ಮಾಡುವುದು ಅತ್ಯಂತ ಶುಭ ಸಂಕೇತ. ಇದು ನಿಮ್ಮ ಧೈರ್ಯ ಮತ್ತು ಸಾಹಸವನ್ನು ಹೆಚ್ಚಿಸುತ್ತೆ. ಇದರಿಂದ ನೀವು ಕೈಗೊಳ್ಳುವ ನಿರ್ಧಾರಗಳು ನಿಮಗೆ ಲಾಭ ತಂದುಕೊಡುತ್ತೆ. ಇದರ ಬೆನ್ನಲ್ಲೇ ಏಪ್ರಿಲ್ 11ರಂದು ಬುಧ ಗ್ರಹವು ಸಹ ತೃತೀಯ ಭಾವಕ್ಕೆ ಬಂದು ಶನಿಯೊಂದಿಗೆ ಸೇರುತ್ತೆ. ಈ ಸಂಯೋಗವು ನಿಮ್ಮ ಸಂವಹನ ಕೌಶಲ್ಯವನ್ನು ಹೆಚ್ಚಿಸಿ ಹೊಸ ಸಂಪರ್ಕಗಳ ಮೂಲಕ ಲಾಭ ತರಲಿದೆ. ಏಪ್ರಿಲ್ 14ರಂದು ಸೂರ್ಯನು ಕೇಂದ್ರ ಸ್ಥಾನಕ್ಕೆ ಬರಲಿದ್ದಾನೆ. ಸೂರ್ಯನ ಈ ಬದಲಾವಣೆಯು ನಿಮ್ಮ ಜೀವನದಲ್ಲಿ ಹೊಸ ಬೆಳಕನ್ನು ತರುತ್ತೆ. ಸಮಾಜದಲ್ಲಿ ಗೌರವ, ಕೀರ್ತಿ ಮತ್ತು ಪ್ರತಿಷ್ಠೆ ಹೆಚ್ಚಾಗಲು ಇದು ಕಾರಣವಾಗುತ್ತೆ. ಏಪ್ರಿಲ್ 19ರಂದು ಶುಕ್ರನು ಸ್ವಗೃಹಿಯಾಗಲಿದ್ದಾನೆ. ಶುಕ್ರನು ಸುಖ ಮತ್ತು ವಿಲಾಸಿ ಜೀವನದ ಕಾರಕ. ಆತ ತನ್ನದೇ ಮನೆಯಲ್ಲಿ ಇರುವುದರಿಂದ ನಿಮಗೆ ಐಷಾರಾಮಿ ಜೀವನ, ಉತ್ತಮ ಆರೋಗ್ಯ ಮತ್ತು ಮಾನಸಿಕ ನೆಮ್ಮದಿ ದೊರೆಯುತ್ತೆ. ಈ ತಿಂಗಳ ಕೊನೆಯಲ್ಲಿ ಅಂದರೆ ಏಪ್ರಿಲ್ 30ರಂದು ಬುಧನು ಮೇಷರಾಶಿಗೆ ಅಂದರೆ ಕೇಂದ್ರ ಸ್ಥಾನಕ್ಕೆ ಚಲಿಸೋದು. ಹೀಗೆ ಸತತವಾಗಿ ಗ್ರಹಗಳು ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ಬದಲಾಗುತ್ತಿರುವುದು ಈ ತಿಂಗಳು ನೀವು ಅದೃಷ್ಟವಂತರು ಎಂಬುದನ್ನು ಸಾಬೀತುಪಡಿಸುತ್ತೆ. ಇನ್ನುಳಿದಂತೆ ರಾಹು ದ್ವಿತೀಯ ಭಾವದಲ್ಲಿದ್ದರೆ, ಕೇತು ಅಷ್ಟಮ ಭಾವದಲ್ಲಿ ಇರೋದು. ಈ ಶನಿ ತೃತೀಯ ಭಾವದಲ್ಲಿ ನೆಲೆಸಿದ್ದಾನೆ ಮತ್ತು ದೇವಗುರು ಬೃಹಸ್ಪತಿಯು 6ನೇ ಮನೆಯಲ್ಲಿದ್ದು ಅವರ ದೃಷ್ಟಿ ನಿಮ್ಮ ಕೆಲಸ ಕಾರ್ಯಗಳ ಮೇಲೆ ಇರುತ್ತೆ. ಗುರುವಿನ ಈ ಒಂದು ಶುಭ ದೃಷ್ಟಿಯಿಂದಲೇ ನಿಮ್ಮ ಸ್ಥಗಿತಗೊಂಡ ಕೆಲಸಗಳು ಪುನರಾರಂಭಗೊಳ್ಳಲಿದೆ. ವೃತ್ತಿ ಜೀವನದ ಬಗ್ಗೆ ನಾವು ನೋಡೋದಾದರೆ, ಈ ತಿಂಗಳು ಉದ್ಯೋಗ ಕ್ಷೇತ್ರದಲ್ಲಿ ಅದ್ಭುತ ಅವಕಾಶಗಳು ನಿಮ್ಮನ್ನು ಹುಡುಕಿಕೊಂಡು ಬರುತ್ತವೆ. ನೀವೊಂದು ವೇಳೆ ಪ್ರಯತ್ನ ಪಡದೆ ಸುಮ್ಮನೆ ಕುಳಿತಿದ್ದರೆ ಅದು ನಿಮ್ಮ ದೊಡ್ಡ ತಪ್ಪಾಗುತ್ತೆ. ಏಕೆಂದರೆ ಅದೃಷ್ಟವು ನಿಮ್ಮ ಮನೆ ಬಾಗಿಲನ್ನು ತಟ್ಟುತ್ತಿದೆ. ನೀವು ಸರಿಯಾದ ಸಮಯದಲ್ಲಿ ಎಚ್ಚೆತ್ತುಕೊಂಡು ಪ್ರಯತ್ನ ಮಾಡಿದರೆ ಮಾತ್ರ ಈ ಲಾಭವನ್ನು ಪಡೆಯಲು ಸಾಧ್ಯ.
ಉದ್ಯೋಗಕ್ಕಾಗಿ ಕಾಯುತ್ತಿರುವವರಿಗೆ ಅಥವಾ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಬರೆಯುತ್ತಿರುವವರಿಗೆ ಇದು ಸುವರ್ಣಕಾಲ. ಈ ದಶಮ ಭಾವದ ಮೇಲೆ ಗುರುವಿನ ದೃಷ್ಟಿ ಇರುವುದರಿಂದ ಶಿಕ್ಷಣ ಮತ್ತು ವೃತ್ತಿಯಲ್ಲಿ ದೊಡ್ಡ ಯಶಸ್ಸು ಸಿಗಲಿದೆ. ನೀವು ಇಷ್ಟಪಡುವಂತಹ ಕೆಲಸ ಅಥವಾ ಸರ್ಕಾರಿ ಉದ್ಯೋಗ ದೊರೆಯುವ ಸಾಧ್ಯತೆ ಹೆಚ್ಚಿದೆ. ಈಗಾಗಲೇ ಕೆಲಸದಲ್ಲಿ ಇರುವವರಿಗೆ ಈ ಬಡ್ತಿ ಸಿಗುವ ಅಥವಾ ವೇತನ ಹೆಚ್ಚಾಗುವ ಯೋಗವಿದೆ. ಮೇಲಾಧಿಕಾರಿಗಳೊಂದಿಗೆ ಸೌಹಾರ್ದಯುತ ಸಂಬಂಧ ಏರ್ಪಟ್ಟು ನಿಮ್ಮ ಕೆಲಸಕ್ಕೆ ಮೆಚ್ಚುಗೆ ದೊರೆಯಲಿದೆ. ಈ ವ್ಯಾಪಾರ ಮತ್ತು ವ್ಯವಹಾರ ಮಾಡುವವರಿಗೆ ಇದು ಲಾಭದಾಯಕದ ತಿಂಗಳು. ಮಂಗಳನ ಶುಭ ದೃಷ್ಟಿಯು ನಿಮ್ಮ ಆದಾಯದ ಮೇಲೆ ಇರುವುದರಿಂದ ಹಣದ ಹರಿವು ನಿರಂತರವಾಗಿರುತ್ತೆ. ನೀವು ಮಾಡುವ ಹೂಡಿಕೆಗಳಿಗೆ ಉತ್ತಮ ಪ್ರತಿಫಲ ದೊರೆಯಲಿದೆ. ಈ ಹೊಸ ವ್ಯವಹಾರ ಅಥವಾ ಉದ್ಯಮವನ್ನು ಪ್ರಾರಂಭಿಸಲು ಇದು ಸೂಕ್ತ ಸಮಯ. ಮಾರುಕಟ್ಟೆಯಲ್ಲಿ ನಿಮ್ಮ ಪ್ರಭಾವ ಹೆಚ್ಚಾಗಲಿದೆ ಮತ್ತು ದೊಡ್ಡ ಮಟ್ಟದ ವ್ಯಾಪಾರ ಒಪ್ಪಂದಗಳು ನಿಮ್ಮ ಕೈ ಸೇರಲಿವೆ. ಕೇವಲ ಸಮಯ ವ್ಯರ್ಥ ಮಾಡದೆ ನಿಮ್ಮ ಬುದ್ಧಿವಂತಿಕೆ ಮತ್ತು ವಿವೇಚನೆಯಿಂದ ಮುನ್ನಡೆದರೆ ಯಶಸ್ಸು ಖಚಿತ. ಮನೆಯಲ್ಲಿ ಸುಖ ಶಾಂತಿ ನೆಲೆಸುತ್ತೆ. ಕುಟುಂಬ ಸದಸ್ಯರೊಂದಿಗೆ ಪ್ರವಾಸ ಕೈಗೊಳ್ಳುವ ಅಥವಾ ಶುಭ ಕಾರ್ಯಗಳಲ್ಲಿ ಭಾಗವಹಿಸುವ ಅವಕಾಶ ಸಿಗಲಿದೆ. ಮನೆಯಲ್ಲಿ ಮದುವೆ ಅಥವಾ ಇನ್ಯಾವುದೇ ಮಂಗಳ ಕಾರ್ಯಗಳು ಜರುಗುವ ಸಾಧ್ಯತೆ ಇದೆ. ನೀವು ಕುಟುಂಬದಿಂದ ದೂರವಿದ್ದರೆ ಈಗ ಹತ್ತಿರವಾಗುವ ಸಮಯ ಬಂದಿದೆ. ನಿಮ್ಮ ಮನೆಯ ವಾತಾವರಣವು ಧಾರ್ಮಿಕ ಮತ್ತು ಪವಿತ್ರತೆಯಿಂದ ಕೂಡಿರಲಿದ್ದು ಮನಸ್ಸಿಗೆ ನೆಮ್ಮದಿಯನ್ನು ನೀಡುತ್ತೆ. ಈ ಪ್ರೀತಿ ಮತ್ತು ಪ್ರೇಮದ ವಿಚಾರಗಳಲ್ಲಿ ಈ ತಿಂಗಳು ಮಧುರವಾಗಿರಲಿದೆ. ನಿಮ್ಮ ಸಂಗಾತಿಯೊಂದಿಗೆ ಸುಂದರ ಕ್ಷಣಗಳನ್ನು ಕಳೆಯಲಿದ್ದೀರಿ. ಸಂಬಂಧಗಳಲ್ಲಿ ಇದ್ದ ಕಹಿ ಮರೆತು ಹೊಸ ಆಶಾವಾದದೊಂದಿಗೆ ಮುಂದೆ ಸಾಗಲಿದ್ದೀರಿ. ಪ್ರೇಮ ವಿವಾಹಕ್ಕೆ ಆಸಕ್ತಿ ಇರುವವರಿಗೆ ಮನೆಯವರ ಒಪ್ಪಿಗೆ ಸಿಗುವ ಅಥವಾ ವಿವಾಹದ ಮಾತುಕತೆ ನಡೆಯುವ ಸಾಧ್ಯತೆ ದಟ್ಟವಾಗಿದೆ. ಆರೋಗ್ಯದ ಕಡೆಗೆ ಸ್ವಲ್ಪ ಗಮನ ನೀಡುವುದು ಅಗತ್ಯ. ಹಳೆಯ ಕಾಯಿಲೆಗಳಿಂದ ಮುಕ್ತಿ ಸಿಗಲಿದೆ. ವೈದ್ಯರ ಸಲಹೆಯನ್ನು ಚಾಚೂ ತಪ್ಪದೆ ಪಾಲಿಸಿ ಮತ್ತು ಆಹಾರ ಕ್ರಮದ ಬಗ್ಗೆ ಎಚ್ಚರವಿರಲಿ. ಈ ಕ್ರೀಡಾ ಕ್ಷೇತ್ರದಲ್ಲಿರುವ ಮಕರ ರಾಶಿಯವರಿಗೆ ಈ ತಿಂಗಳು ಐತಿಹಾಸಿಕವಾಗಲಿದೆ. ನೀವು ಹಿಂದೆಂದೂ ಮಾಡದಂತಹ ದಾಖಲೆಗಳನ್ನು ಈ ಸಮಯದಲ್ಲಿ ಮಾಡುವ ಸಾಧ್ಯತೆ ಕೂಡ ಇದೆ. ನಿಮ್ಮ ಶ್ರಮಕ್ಕೆ ತಕ್ಕ ಕೀರ್ತಿ ಮತ್ತು ಪದಕಗಳು ಲಭಿಸಲಿವೆ. ಈ ಸಂತಾನದ ನಿರೀಕ್ಷೆಯಲ್ಲಿ ಇರುವವರಿಗೆ ಶುಭ ಸುದ್ದಿ ಕೇಳಿಬರುತ್ತೆ. ಮಕ್ಕಳ ಪ್ರಗತಿಯಿಂದ ತಂದೆ ತಾಯಂದಿರಿಗೆ ಹೆಮ್ಮೆ ಎನಿಸಲಿದೆ. ಕಲಾ ಕ್ಷೇತ್ರದಲ್ಲಿರುವವರು ಅಂದರೆ ಚಿತ್ರಕಲೆ, ಸಂಗೀತ ಅಥವಾ ಯಾವುದೇ ಸೃಜನಶೀಲ ಕ್ಷೇತ್ರಗಳಲ್ಲಿ ತೊಡಗಿಸಿಕೊಂಡವರಿಗೆ ತಮ್ಮ ಪ್ರತಿಭೆ ಪ್ರದರ್ಶಿಸಲು ದೊಡ್ಡ ವೇದಿಕೆ ದೊರೆಯಲಿದೆ. ಮಹಿಳೆಯರಿಗೆ ಹೊಲಿಗೆ, ಸೌಂದರ್ಯವರ್ಧಕ ಅಥವಾ ಮನೆಯಿಂದಲೇ ಮಾಡುವ ವ್ಯವಹಾರಗಳಲ್ಲಿ ಉತ್ತಮ ಪ್ರಗತಿ ಕಂಡುಬರುತ್ತೆ. ಈ ಎಲ್ಲ ಶುಭ ಫಲಗಳನ್ನು ಇನ್ನೂ ಹೆಚ್ಚಿಸಿಕೊಳ್ಳಲು ಕೆಲವು ಪರಿಹಾರಗಳನ್ನು ಮಾಡಿಕೊಳ್ಳುವುದು ಉತ್ತಮ. ನೀವು ಹೆಚ್ಚು ನಂಬುವ ಇಷ್ಟ ದೈವಗಳಾದ ಹನುಮಂತ, ಶಿವ, ರಾಮ ಅಥವಾ ಕೃಷ್ಣನ ಆರಾಧನೆಯಲ್ಲಿ ತೊಡಗಿಸಿಕೊಳ್ಳಿ. ಪ್ರತಿದಿನ ಭಕ್ತಿಯಿಂದ ದೇವರ ನಾಮಸ್ಮರಣೆ ಮಾಡುವುದರಿಂದ ನಿಮ್ಮ ಆತ್ಮವಿಶ್ವಾಸ ಹೆಚ್ಚಾಗುತ್ತೆ ಮತ್ತು ಎಲ್ಲ ಕಾರ್ಯಗಳಲ್ಲೂ ಜಯ ಲಭಿಸುತ್ತೆ. ಈ ಒಂದು ಅದ್ಭುತ ಅವಕಾಶವನ್ನು ಸದುಪಯೋಗ ಪಡಿಸಿಕೊಳ್ಳಿ. ಆತ್ಮವಿಶ್ವಾಸದಿಂದ ನೀವು ಹೆಜ್ಜೆಯನ್ನು ಇಡಿ. ಯಶಸ್ಸು ಖಂಡಿತವಾಗಿಯೂ ನಿಮ್ಮದಾಗುತ್ತೆ. 2026 ಏಪ್ರಿಲ್ ತಿಂಗಳ ಆರಂಭದೊಂದಿಗೆ ನ್ಯಾಯದೇವನಾದ ಶನಿದೇವನು ನಿಮ್ಮ ಪರವಾಗಿ ಒಂದು ಬ್ರಹ್ಮಾಂಡದ ಅತೀ ದೊಡ್ಡ ತೀರ್ಪನ್ನು ನೀಡಿದ್ದಾನೆ. ನಿಮ್ಮ ನೋವು ಏನೆಂದು ನಿಮಗಿಂತ ಚೆನ್ನಾಗಿ ಬೇರೆಯವರಿಗೆ ತಿಳಿಯಲು ಸಾಧ್ಯವೇ ಇಲ್ಲ. ಹಗಲಿಡೀ ಕತ್ತೆಯಂತೆ ದುಡಿಮೆ, ರಾತ್ರಿಯಾದರೆ ಮನಸ್ಸನ್ನು ಕೊರೆಯುವ ಚಿಂತೆಗಳ ಭಾರ. ಹೊರಗಿನ ಲೋಕಕ್ಕೆ ನೀವು ನಗುತ್ತಾ ಕಂಡರೂ ರಾತ್ರಿಯ ಕತ್ತಲಲ್ಲಿ ನಿಮ್ಮ ದಿಂಬು ಎಷ್ಟು ಬಾರಿ ನಿಮ್ಮ ಕಣ್ಣೀರಿನಿಂದ ಒದ್ದೆಯಾಗಿದೆ ಎಂಬುದು ಕೇವಲ ಆ ದೇವರಿಗೆ ಮಾತ್ರ ಗೊತ್ತು. ನಿಮ್ಮದು ಅತ್ಯಂತ ಶುದ್ಧವಾದ ಮನಸ್ಸು. ಬೇರೆಯವರ ಕಷ್ಟವನ್ನು ಕಂಡರೆ ನಿಮ್ಮ ಕಣ್ಣಲ್ಲಿ ನೀರು ಕೂಡ ಬರುತ್ತೆ. ಈ ಪ್ರಪಂಚದಲ್ಲಿ ನೀವು ಯಾರಿಗಾದರೂ ಸಹಾಯ ಮಾಡಬೇಕೆಂದರೆ ನಿಮ್ಮ ಸ್ವಂತ ಆಸೆಗಳನ್ನು ಬದಿಗಿಟ್ಟು ಅವರ ಸುಖಕ್ಕಾಗಿ ದುಡಿಯುತ್ತೀರಿ. ಆದರೆ ವಿಪರ್ಯಾಸವೆಂದರೆ ನೀವು ಯಾರ ಹಿತ ಬಯಸಿದ್ದೀರೋ ಅವರೇ ನಿಮ್ಮನ್ನು ನಡುಹಾದಿಯಲ್ಲಿ ಕೈಬಿಟ್ಟರು. ಮನೆಯವರು, ಸಂಬಂಧಿಕರು ಅಥವಾ ಆತ್ಮೀಯ ಸ್ನೇಹಿತರು ಪ್ರತಿಯೊಬ್ಬ ನಿಮ್ಮ ಮೃದು ಸ್ವಭಾವವನ್ನು ನಿಮ್ಮ ದೌರ್ಬಲ್ಯ ಎಂದು ಭಾವಿಸಿದರು. ನಿಮ್ಮನ್ನು ತುಳಿದು ಬೆಳೆಯಲು ಪ್ರಯತ್ನಿಸಿದರು. ಹೊರಗಿನ ಶತ್ರುಗಳಿಗಿಂತ ಹೆಚ್ಚಾಗಿ ನಿಮ್ಮ ಮನೆಯೊಳಗಿನವರೇ ನಿಮ್ಮ ಬೆನ್ನಿಗೆ ಚೂರಿ ಹಾಕಿದ ಪ್ರಸಂಗಗಳು ಹೆಚ್ಚು. ಇದುವರೆಗೆ ನಿಮ್ಮ ಅದೃಷ್ಟ ಏನಪ್ಪ ಕೈ ಕೊಡುತ್ತಿತ್ತು ಎಂದು ನೀವು 1000 ಬಾರಿ ಯೋಚಿಸಿರಬಹುದು.
ಅದಕ್ಕೆ ಉತ್ತರ ನಿಮ್ಮ ಜಾತಕದಲ್ಲಿದೆ. ಇದುವರೆಗೆ ಶನಿಯ ನೆರಳು, ರಾಹು ಕೇತುಗಳ ಭ್ರಮೆ ಮತ್ತು ಜನರ ಕೆಟ್ಟ ದೃಷ್ಟಿ ನಿಮ್ಮ ಪ್ರತಿಯೊಂದು ಕೆಲಸವನ್ನು ಅರ್ಧಕ್ಕೆ ನಿಲ್ಲಿಸುತ್ತಿದ್ದವು. ಹಣ ಬಂದರೆ ಸಾಲಕ್ಕೆ ಹೋಗುತ್ತಿತ್ತು. ನೆಮ್ಮದಿ ಎಂಬುದು ಕನಸಿನ ಮಾತಾಗಿತ್ತು. ಆದರೆ ಈಗ ಕಾಲ ಬದಲಾಗಿದೆ. ಏಪ್ರಿಲ್ 11ರಂದು ಶನಿದೇವನು ಉದಯಿಸುತ್ತಿದ್ದಾನೆ. ಅಷ್ಟೇ ಅಲ್ಲದೆ ಮೀನ ರಾಶಿಯಲ್ಲಿ ಸರಿಸುಮಾರು 30 ವರ್ಷಗಳ ನಂತರ ಮಂಗಳ, ಬುಧ ಮತ್ತು ಶನಿ ಗ್ರಹಗಳ ಅಪರೂಪದ ತ್ರಿಗ್ರಹಿ ಯೋಗ ನಿರ್ಮಾಣವಾಗುತ್ತಿದೆ. ಗೀತೆಯಲ್ಲಿ ಶ್ರೀಕೃಷ್ಣ ಪರಮಾತ್ಮ ಹೇಳಿದಂತೆ, ಯಾವಾಗ ಅನ್ಯಾಯ ಮಿತಿ ಮೀರುತ್ತದೆಯೋ ಆಗ ನ್ಯಾಯದ ಉದಯವಾಗಲೇಬೇಕು. ಈಗ ಶನಿದೇವನು ನಿಮ್ಮ ಜೀವನದಲ್ಲಿ ನ್ಯಾಯದ ಅವತಾರವಾಗಿ ಪ್ರವೇಶಿಸುತ್ತಿದ್ದಾನೆ. ಏಪ್ರಿಲ್ ಮತ್ತು ಈ ಮೇ ತಿಂಗಳುಗಳು ನಿಮ್ಮ ಪಾಲಿಗೆ ಹೊಸ ಸೂರ್ಯೋದಯವನ್ನು ತರಲಿದೆ. ಈ ಪವಿತ್ರ ಕಾಲಘಟ್ಟದಲ್ಲಿ ನಿಮ್ಮ ಜೀವನದ ಪ್ರತಿಯೊಂದು ಕ್ಷೇತ್ರದಲ್ಲೂ ಅದ್ಭುತ ಬದಲಾವಣೆಗಳು ಘಟಿಸಲಿವೆ. ನಿಮ್ಮ ವೃತ್ತಿ ಜೀವನದಲ್ಲಿ ಸ್ಥಗಿತಗೊಂಡಿದ್ದ ಕೆಲಸಗಳು ವೇಗ ಪಡೆಯುತ್ತೆ. ಉದ್ಯೋಗಕ್ಕಾಗಿ ಅಲೆಯುತ್ತಿದ್ದವರಿಗೆ ಈ ಗೌರವಯುತವಾದ ಕೆಲಸ ಸಿಗುತ್ತೆ. ವ್ಯಾಪಾರಸ್ಥರಿಗೆ ನಿರೀಕ್ಷೆಗೂ ಮೀರಿದ ಲಾಭದ ಅವಕಾಶಗಳು ಒದಗಿ ಬರುತ್ತೆ. ನಿಮ್ಮ ಆತ್ಮಗೌರವಕ್ಕೆ ಧಕ್ಕೆ ತಂದವರು ನಿಮ್ಮ ಯಶಸ್ಸನ್ನು ಕಂಡು ಬೆರಗಾಗ್ತಾರೆ. ನಿಮ್ಮನ್ನು ಯಾರೂ ಇಲ್ಲದವನು ಎಂದು ಅಂಗಿಸಿದವರು ಈಗ ನಿಮ್ಮ ಹತ್ತಿರ ಬಂದು ಸಲಹೆ ಕೇಳುವ ಪರಿಸ್ಥಿತಿ ನಿರ್ಮಾಣವಾಗುತ್ತೆ. ಈ ಕೋರ್ಟ್ ಕಚೇರಿ ಅಥವಾ ಕಾನೂನು ಸಂಬಂಧಿತ ಸಮಸ್ಯೆಗಳಿಂದ ಬಳಲುತ್ತಿದ್ದವರಿಗೆ ಈ ಸಮಯದಲ್ಲಿ ದೊಡ್ಡ ಮಟ್ಟದ ನಿರಾಳತೆ ಸಿಗುತ್ತೆ. ನಿಮ್ಮ ದಾರಿಯನ್ನು ತಡೆದಿದ್ದ ಪ್ರತಿಯೊಂದು ಕತ್ತಲೆಯೂ ಈಗ ಸರಿಯಲಿದೆ. ಆದರೆ ನೆನಪಿಡಿ, ದೇವರು ದೊಡ್ಡ ಅವಕಾಶ ನೀಡುವಾಗ ಅಷ್ಟೇ ದೊಡ್ಡ ಪರೀಕ್ಷೆಯನ್ನು ನಡೆಸುತ್ತಾನೆ. ಈ ಶುಭ ಸಮಯದಲ್ಲಿ ನೀವು ಹಳೆಯ ತಪ್ಪುಗಳನ್ನು ಮಾಡಬಾರ್ದು. ಯಾರು ನಿಮ್ಮನ್ನು ಅವಮಾನಿಸಿದ್ದರೋ, ನಿಮ್ಮ ಕಣ್ಣೀರಿಗೆ ಕಾರಣವಾಗಿದ್ದರೋ ಅಂತಹವರನ್ನು ಮತ್ತೆ ನಿಮ್ಮ ಜೀವನದ ಕೇಂದ್ರ ಬಿಂದುವನ್ನಾಗಿ ಮಾಡಬೇಡಿ. ಶನಿದೇವನು ಯಾರನ್ನು ನಿಮ್ಮಿಂದ ದೂರ ಮಾಡಿದ್ದನೋ ಅವರನ್ನು ಮತ್ತೆ ಹತ್ತಿರ ಸೇರಿಸಿಕೊಳ್ಳುವುದು ನಿಮ್ಮ ಪ್ರಗತಿಗೆ ಮಾರಕವಾಗಬಹುದು. ನಿಮ್ಮ ಅತಿಯಾದ ಒಳ್ಳೆಯತನವನ್ನು ಸ್ವಲ್ಪ ಕಡಿಮೆ ಮಾಡಿ. ಯಾರು ನಿಮ್ಮ ಬೆಲೆ ತಿಳಿಯುತ್ತಾರೋ ಅವರಿಗೆ ಮಾತ್ರ ನಿಮ್ಮ ಸಮಯ ಮತ್ತು ಪ್ರೀತಿಯನ್ನು ನೀಡಿ. ನಿಮ್ಮ ಆತ್ಮಗೌರವವನ್ನು ಪಾದರಕ್ಷೆಯಂತೆ ಕಾಣುವವರಿಗೆ ನಿಮ್ಮ ಜೀವನದ ಬಾಗಿಲನ್ನು ಶಾಶ್ವತವಾಗಿ ಮುಚ್ಚಿ. ಏಪ್ರಿಲ್ ಮತ್ತು ಮೇ ತಿಂಗಳಲ್ಲಿ ನೀವು ಸ್ವಲ್ಪ ಕಠಿಣ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಕಾಗುತ್ತೆ. ಇದು ಅಹಂಕಾರವಲ್ಲ, ಬದಲಾಗಿ ನಿಮ್ಮ ಅಸ್ತಿತ್ವದ ಒಂದು ರಕ್ಷಣೆ. ಈ ದೈವಿಕ ಶಕ್ತಿಯನ್ನು ನಿಮ್ಮ ಪರವಾಗಿ ಬಳಸಿಕೊಳ್ಳಲು ಕೆಲವು ಸರಳ ಹಾಗೂ ಪ್ರಭಾವಶಾಲಿ ಮಾರ್ಗಗಳಿವೆ. ಇವು ಯಾವುದೇ ಖರ್ಚಿಲ್ಲದೆ ಮನಸ್ಸಿನಿಂದ ಮಾಡುವ ಕೆಲಸಗಳು. ಪ್ರತಿದಿನ ಸೂರ್ಯಾಸ್ತದ ನಂತರ ಮನೆಯಲ್ಲಿ ದಕ್ಷಿಣಾಭಿಮುಖವಾಗಿ ಸಾಸಿವೆ ಎಣ್ಣೆ ಅಥವಾ ಎಣ್ಣೆಯ ದೀಪಗಳನ್ನು ಬೆಳಗಿಸಿ. ಈ ಜ್ಯೋತಿಯನ್ನು ನೋಡುತ್ತಾ ನಿಮ್ಮ ನೋವನ್ನು ಶನಿದೇವನ ಮುಂದೆ ಬಿಚ್ಚಿಡಿ. ಹೇ ನ್ಯಾಯದೇವನೇ, ನಾನು ಬಹಳ ಸಹಿಸಿಕೊಂಡಿದ್ದೇನೆ. ಈಗ ನಿನ್ನಲ್ಲಿ ಶರಣಾಗಿದ್ದೇನೆ. ನನ್ನ ಕಷ್ಟಗಳ ಅಂತಿಮ ಯಾತ್ರೆ ನಡೆಸು ಎಂದು ಬೇಡಿಕೊಳ್ಳಿ. ದೀಪ ಹಚ್ಚಿದ ನಂತರ ಸ್ವಲ್ಪ ಸಮಯ ಓಂ ಶನೇಶ್ವರಾಯ ನಮಃ ಅಥವಾ ಓಂ ನಮಃ ಶಿವಾಯ ಮಂತ್ರವನ್ನು ಜಪಿಸಿ. ನಿಮ್ಮ ಕಣ್ಣಲ್ಲಿ ನೀರು ಬಂದರೆ ಹರಿಯಲಿ. ಅದು ನಿಮ್ಮ ಒಳಗಿನ ನಕಾರಾತ್ಮಕತೆಯನ್ನು ತೊಳೆದುಹಾಕುತ್ತೆ. ಶನಿವಾರದ ದಿನದಂದು ಅಸಹಾಯಕರಿಗೆ ನೀವು ಈ ವೃದ್ಧರಿಗೆ ನಿಮ್ಮ ಕೈಲಾದ ಸಹಾಯ ಮಾಡಿ. ಕೇವಲ ಒಂದು ತುತ್ತು ಅನ್ನ ಅಥವಾ ಒಂದು ಲೋಟ ನೀರನ್ನಾದರೂ ನೀಡಿ. ಅದು ಶನಿದೇವರಿಗೆ ಅರ್ಪಿಸಿದ ಸೇವೆಯಾಗುತ್ತೆ. ಇರುವೆಗಳಿಗೆ ಸಕ್ಕರೆ ಅಥವಾ ಹಿಟ್ಟನ್ನು ನೀಡಿ. ಕಾಗೆಗಳಿಗೆ ಅನ್ನವನ್ನು ಇಡುವುದನ್ನು ಮರೆಯಬೇಡಿ. ಇವು ಶನಿದೇವನ ಪ್ರಿಯವಾದ ಕೃತ್ಯಗಳು. ಇವು ನಿಮ್ಮ ಪಿತೃದೋಷಗಳನ್ನು ನಿವಾರಿಸಿ ಶನಿಯ ಸಂಪೂರ್ಣ ಅನುಗ್ರಹ ಸಿಗುವಂತೆ ಮಾಡುತ್ತೆ. ನೀವು ಈ ಕ್ರಮಗಳನ್ನು ಪಾಲಿಸಲು ಆರಂಭಿಸಿದಾಗ ಬದಲಾವಣೆ ನಿಮ್ಮ ಒಳಗಿನಿಂದಲೇ ಶುರುವಾಗುತ್ತೆ. ನಿಮ್ಮ ಭಯ ಮಾಯವಾಗಿ ಒಂದು ಅದ್ಭುತ ಧೈರ್ಯ ಮೂಡುತ್ತೆ. ಇದುವರೆಗೆ ನಿಮ್ಮನ್ನು ಉಪಯೋಗಿಸಿಕೊಂಡು ಬಿಸಾಡಿದ ಜನರೇ ಈಗ ನಿಮ್ಮ ಶಕ್ತಿಯನ್ನು ಕಂಡು ದೂರ ಸರಿತಾರೆ. 2026ರ ಏಪ್ರಿಲ್ 11ರ ನಂತರದ ಸಮಯ ನಿಮ್ಮ ಜೀವನದ ಸುವರ್ಣ ಅಧ್ಯಾಯ. ಈ ಸಮಯದಲ್ಲಿ ಹೊಸ ಉದ್ಯೋಗದ ಆಫರ್, ವ್ಯಾಪಾರದಲ್ಲಿ ವಿಸ್ತರಣೆ ಮತ್ತು ಕುಟುಂಬದಲ್ಲಿ ಶಾಂತಿ ನೆಲೆಸಲಿದೆ. ನಿಮ್ಮ ಆತ್ಮವಿಶ್ವಾಸ ಎಷ್ಟರ ಮಟ್ಟಿಗೆ ಹೆಚ್ಚಾಗಲಿದೆ ಎಂದರೆ ನೀವೇ ನಂಬದ ರೀತಿಯಲ್ಲಿ ಕಾರ್ಯಗಳು ಸುಗಮವಾಗಿ ನಡೆಯುತ್ತೆ. ಮಕರ ರಾಶಿಯವರೇ, ನಂಬಿಕೆ ಇಡಿ. ವಿಧಿ ಲಿಖಿತದಂತೆ ನಿಮ್ಮ ಕೆಟ್ಟ ಕಾಲ ಈಗ ಅಂತ್ಯವಾಗಲಿದೆ. ಇಂದಿನಿಂದ ನಿಮ್ಮ ಜೀವನದಲ್ಲಿ ಹೊಸ ಹುರುಪು, ಹೊಸ ಗೌರವ ಮತ್ತು ಸುಖದ ಜೀವನ ಆರಂಭವಾಗುತ್ತೆ. ನಿಮ್ಮ ನೋವುಗಳು ಹಳೆಯ ನೆನಪಾಗಿ ಉಳಿಯಲಿವೆ. ನಿಮ್ಮ ದೃಢ ಸಂಕಲ್ಪ ಮತ್ತು ಶನಿದೇವರ ಕೃಪೆ ನಿಮ್ಮನ್ನು ಉತ್ತುಂಗಕ್ಕೆ ಏರಿಸುತ್ತೆ. ಧರ್ಮದ ಹಾದಿಯಲ್ಲಿ ನಡೆಯಿರಿ. ಕರ್ಮದ ಮೇಲೆ ನಂಬಿಕೆ ಇಡಿ. ನಿಮ್ಮ ಈ ಒಂದು ಅಂತಿಮ ಯಾತ್ರೆ ನಿಮ್ಮನ್ನು ಹೊಸ ಲೋಕಕ್ಕೆ ಕರೆದೊಯ್ಯಲಿ.
ಈ ವಿಡಿಯೋವನ್ನು ಫಸ್ಟಿಂದ ಹಿಡಿದು ಕೊನೆ ತನಕ ಸ್ಕಿಪ್ ಮಾಡ್ದಲೇ ನೋಡಿದ್ರೆ ತುಂಬಾ ಉಪಯುಕ್ತವಾದ ಮಾಹಿತಿ ನಿಮ್ಮೆಲ್ಲರಿಗೂ ಕೂಡ ಲಭಿಸುತ್ತೆ. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಪುಟ್ಟದೊಂದು ಲೈಕ್ ಕೊಡೋದನ್ನು ಮರಿಬೇಡಿ. ಈ ರಾಶಿಯವರು ಯಾರೆಲ್ಲ ಇದ್ದೀರಾ ಅವರು ಹೆಚ್ಚಾಗಿ ಈ ವಿಡಿಯೋವನ್ನು ಎಲ್ಲರಿಗೂ ಕೂಡ ಶೇರ್ ಮಾಡಿ. ಓಂ ಶ್ರೀ ಶನೇಶ್ವರಾಯ ನಮಃ ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟನ್ನು ಹಾಕಿ, ಇಲ್ಲ ಅಂದರೆ ನಿಮ್ಮ ಮನೆ ದೇವರು, ನಿಮ್ಮ ಕುಲದೇವರ ಹೆಸರನ್ನು ಈ ಕಮೆಂಟ್ ಬಾಕ್ಸ್ನಲ್ಲಿ ಹಾಕಿ. ಈ ಸರಳವಾದ ವಿಧಿವಿಧಾನಗಳನ್ನು ಬಳಸಿದ್ದೇ ಆಗಿದ್ದಲ್ಲಿ ನಿಮ್ಮ ಜೀವನದಲ್ಲಿ ಅಖಂಡ ಮಟ್ಟದ ರಾಜಯೋಗ, ಧನಪ್ರಾಪ್ತಿ ಯೋಗ ಕೂಡಿ ಬರುತ್ತೆ. ಅದೃಷ್ಟ ನಿಮ್ಮ ಕೈ ಹಿಡಿಯುತ್ತೆ. ನೀವು ಯಾವುದೇ ಕೆಲಸಕ್ಕೆ ಕೈ ಹಾಕಿದ್ರೂ ಆ ಕೆಲಸದಲ್ಲಿ ದ್ವಿಗುಣ ಲಾಭ ಅನ್ನೋದು ಪಡಿತೀರ. ನಿಮ್ಮ ಜೀವನದಲ್ಲಿ ಅದೃಷ್ಟ ಅನ್ನೋದು ಬಂದಾಗ ಎಲ್ಲ ಕೆಲಸದಲ್ಲಿ ಜಯ ಖಚಿತ. ಎಲ್ಲರಿಗೂ ಸಹ ಒಳಿತು ಅನ್ನೋದು ಆಗುತ್ತೆ. ಎಲ್ಲರಿಗೂ ಸಹ ಧನ್ಯವಾದಗಳು.